ಹಲೋ ಸ್ನೇಹಿತರೆ, ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅದರೊಂದು ಲುಕ್, ಬ್ಯಾಕ್ ನೆಕ್ ಡಿಸೈನ್ ಇಂಪಾರ್ಟೆಂಟಾಗಿ ನೋಡ್ತಾರೆ. ಫ್ರಂಟ್ ನೆಕ್ ಕೂಡ ಇಂಪಾರ್ಟೆಂಟೇ, ಆದರೆ ಬ್ಯಾಕ್ ನೆಕ್ ಫುಲ್ ಇಂಪಾರ್ಟೆಂಟಾಗಿ ನೋಡ್ತಾರೆ. ಯಾರಾದರೂ ಒಬ್ಬರು ಬ್ಯಾಕ್ ನೆಕ್ ಡಿಸೈನ್ ಯಾವ ಸ್ಟೈಲಲ್ಲಿ ಡಿಸೈನ್ ಮಾಡಿರ್ತಾರೆ ಅದೇ ಸ್ಟೈಲನ್ನು ಇನ್ನೊಂದು ಡಿಸೈನಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ತೇವೆ. ಆದರೆ ಅದಕ್ಕಿಂತ ಸ್ಟಿಚ್ ಮಾಡೋದಕ್ಕೆ ಮೊದಲು ಬ್ಲೌಸ್ ಪೀಸಿಗೆ ಎಂಬ್ರಾಯ್ಡರಿ ವರ್ಕ್ ಮಾಡಬೇಕಾದ್ರೆ ಯಾವ ಸಾರಿಯಲ್ಲಿ ಯಾವ ಕಾಂಬಿನೇಷನ್ ಬಂದಿದೆ ಅಂತ ನೋಡಿಕೊಂಡು ಎಂಬ್ರಾಯ್ಡರಿ ಡಿಸೈನ್ ಮಾಡಬೇಕು. ಇದನ್ನು ತೆಗೊಂಡಂಥ ಬ್ಲೌಸ್ ನೋಡ್ಕೊಳ್ಳಿ. ಇದೊಂದು ಮೆರೂನ್ ಹಾಗೂ ಬೇಬಿ ಪಿಂಕ್, ಒಂದು ಸ್ವಲ್ಪ ಪಿಂಕಲ್ಲಿ ಕೂಡ ಬಂದಿದೆ. ಅದಕ್ಕೆ ಸಾರಿಯ ಕಲರಲ್ಲೇ ಎಂಬ್ರಾಯ್ಡರಿ ಕೂಡ ಬ್ಲೌಸಿಗೆ ಕೊಟ್ಟಿದ್ದಾರೆ. ಇದೊಂದು ನೋಡ್ಕೊಳ್ಳಿ, ಇದೊಂದು ಬ್ಲೌಸ್ ಪೀಸ್, ಒಂದು ಕ್ರೀಮ್ ಬ್ಲೌಸ್ ಪೀಸ್ ಬಂದಿದೆ. ಅದರ ಸಾರಿ ರೆಡ್ಡಲ್ಲಿ ಬಂದಿರೋದ್ರಿಂದ ಅದರ ಬಾರ್ಡ್ರ್ ಗೋಲ್ಡನಲ್ಲಿ ಬಂದಿದೆ. ಆ ಗೋಲ್ಡನ್ನಲ್ಲಿ ಸಾರಿ ಬಾರ್ಡ್ರ್ ಬಂದಿರೋದ್ರಿಂದ ರೆಡ್ ಹಾಗೂ ಗೋಲ್ಡನ್ ಬಾರ್ಡ್ರ್ ಕಾಂಬಿನೇಷನಲ್ಲಿ ಎಂಬ್ರಾಯ್ಡರಿ ಮಾಡಿದ್ದಾರೆ. ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ಯು ಶೇಪಿಗೆ ತಗೊಂಡು ಬಂದಿದ್ದಾರೆ ಆ ಡಿಸೈನನ್ನು. ಅದಕ್ಕೆ ಫ್ಲವರ್ಸ್ ಥರ ಸ್ವಲ್ಪ ಡಾಟ್ ಬಂದಾಗೆ ಗೋಲ್ಡನ್ಗೆ ಡಾಟ್ ಹಾಕಿದ್ದಾರೆ. ಅದು ಕೂಡ ರೆಡ್ ಗೋಲ್ಡನ್ ಕಾಂಬಿನೇಷನಲ್ಲಿ ಬಂದಿದೆ. ಸಾರಿ ಸ್ವಲ್ಪ ಗೋಲ್ಡನ್ ಬಂದಿರೋದ್ರಿಂದ ಲೈಟ್ ಕ್ರೀಮಲ್ಲಿ ಬ್ಲೌಸ್ ಪೀಸ್ ಬಂದಿರೋದ್ರಿಂದ ಸಾರಿ ಕಾಂಬಿನೇಷನ್ಗೆ ಬ್ಯೂಟಿಫುಲ್ಲಾಗಿ ಬಂದಿದೆ. ಯು ಆಕಾರಕ್ಕೆ ಬಂದಿದೆ. ಇದೊಂದು ಬೇಬಿ ಪಿಂಕಲ್ಲಿ ಬಂದಿದೆ. ಬೇಬಿ ಪಿಂಕ್ ಬ್ಲೌಸ್ ಸಾರಿ ಕೂಡ ಅದರಲ್ಲಿ ಬಂದಿರೋದ್ರಿಂದ ಗ್ರೀನ್ ಕಲರ್ ನೋಡ್ಕೊಳ್ಳಿ, ಲೀಫ್ ಕಲರ್ ಬಂದಿದೆ. ಗ್ರೀನಲ್ಲಿ ಲೀಫ್ ಥರ ಕಲರ್ ಇದ್ದು ಸಾರಿ ಬಂದಿದೆ. ಅದರ ಕಾಂಬಿನೇಷನಲ್ಲಿ ಅದರ ಬಾರ್ಡ್ರ್ ಕೂಡ ಲೈಟ್ ವೈಟಲ್ಲಿ ಬಂದಿದೆ. ತುಂಬ ವೈಟ್ ಬರಲಿಲ್ಲ, ಸ್ವಲ್ಪ ವೈಟಲ್ಲಿ ಬಂದಿರೋದ್ರಿಂದ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಲೀಫ್ ಡಿಸೈನ್ ಕೊಟ್ಟಿದ್ದಾರೆ. ಯು ಆಕಾರದಲ್ಲಿ ಪೈಪಿಂಗ್ ಕೂಡ ವೈಟಲ್ಲಿ ಕೊಟ್ಟಿದ್ದಾರೆ. ಗ್ರೀನ್ ವೈಟ್ ಮಿಕ್ಸ್ ಮಾಡಿ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ. ಒಂದು ಲೀಫ್ ಆಕಾರಕ್ಕೆ ಡಿಸೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಎಂಬ್ರಾಯ್ಡರಿ ಡಿಸೈನ್ ಫುಲ್ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ. ಯು ಆಕಾರಕ್ಕೆ ಕೊಟ್ಟಿದ್ದರಿಂದ ಅದರ ಒಂದು ಕಾಂಬಿನೇಷನ್ ಕೂಡ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸಾರಿಯಲ್ಲಿದ್ದಂತಹ ಎಲ್ಲ ಕಲರ್ಫುಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಎಂಬ್ರಾಯ್ಡರಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ಲಾಗಿ ಉಂಟು. ಇದೊಂದು ಯೆಲ್ಲೋ ಕಲರ್, ಈ ಸಾರಿ ಆಪೋಸಿಟ್ ಕಲರ್ ಬಂದಿದೆ. ಇದೊಂದು ಲೈಟ್ ಬ್ಲೂ ಕಲರ್ ಆಗಿ ಬಂದಿದ್ದಾರೆ. ಡಾರ್ಕ್ ಬ್ಲೂ ಅಲ್ಲ, ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ, ಗ್ರೀನ್ ಬ್ಲೂ ಅಂತ ಹೇಳ್ಬೋದು. ಅದೇ ಕಲರಲ್ಲಿ ಆಪೋಸಿಟ್ ಪೈಪ್ ಕೊಟ್ಟಿದ್ದಾರೆ. ಅದಕ್ಕೆ ಲೇಸ್ ಥರ ಒಂದು ಪೈಪಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಬ್ಲೂ ಬಂದದ್ದನ್ನು ಫ್ಲವರ್ಸ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಡಾರ್ಕ್ ಮತ್ತು ಯೆಲ್ಲೋ ಕಲರ್ ಡಾರ್ಕ್ ಇರುವುದರಿಂದ, ಸಾರಿ ಕಲರ್ ಆಪೋಸಿಟ್ ಇರುವುದರಿಂದ ಸಾರಿ ಡಿಸೈನನ್ನು ಇಲ್ಲಿ ಕೊಟ್ಟಿದ್ದಾರೆ. ಯು ಆಕಾರಕ್ಕೆ ಬಂದಿದೆ. ಇದರ ಸಾರಿ ಕೂಡ ಜರಿ ಕೂಡ ಬಾರ್ಡ್ರ್ ಇದೇ ಕಲರ್ ಬಂದಿರುವುದರಿಂದ ಅದರ ಬಾರ್ಡ್ರಲ್ಲಿ ಸ್ವಲ್ಪ ಯೆಲ್ಲೋ ಬಂದಿರೋದು ಬ್ಲೌಸ್ ಸಾರಿಗೆ ಮಿಕ್ಸ್ ಆಗಿದೆ. ಅದರಿಂದ ಸ್ವಲ್ಪ ಡಿಸೈನ್ ವೆರೈಟಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಆಪೋಸಿಟ್ ಡಿಸೈನಲ್ಲೇ ಕೊಟ್ಟಿದ್ದಾರೆ. ಸಾರಿ ಕೂಡ ಬ್ಲೌಸ್ ಕೂಡ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಇದರ ಸ್ಲೀವ್ಗೂ ಕೂಡ ಸಾರಿ ಕಲರ್ ಕೂಡ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇದರ ಎಂಬ್ರಾಯ್ಡರಿ ಮಾಡಿದ್ದು ಯಾವ ಡಿಸೈನಲ್ಲಿ ಇದೆ, ಯಾವ ಪರ್ಫೆಕ್ಟಾಗಿ ಕಾಣ್ತಾ ಉಂಟು ಅದನ್ನೇ ಆಯ್ಕೆ ಮಾಡಿಕೊಂಡು ಮಾಡಿದ್ದಾರೆ. ಯು ಆಕಾರದಲ್ಲಿ ಲೀವ್ಸ್ ಫ್ಲವರ್ಸ್ ಎರಡೂ ಕೂಡ ಮಿಕ್ಸ್ ಆಗಿದೆ. ಇದು ಕೂಡ ಯೆಲ್ಲೋ ಕಲರಲ್ಲಿ ಬ್ಲೌಸ್ ಪೀಸ್ ಬಂದಿರೋದ್ರಿಂದ ಇದರ ಸಾರಿ ಕೂಡ ಒಂದು ಗ್ರೀನ್ ಬ್ಲೂ ಅಲ್ಲಿ ಬಂದಿದೆ. ಅದಕ್ಕೆ ಗೋಲ್ಡನ್ ಕೂಡ ಥ್ರೆಡ್ ಕೊಟ್ಟಿದ್ದಾರೆ. ಗೋಲ್ಡನ್ ಥ್ರೆಡ್ ಹಾಗೂ ಬ್ಲೂಗಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಪಿಂಕ್ ಕಲರಲ್ಲಿ ಬಂದಿದೆ. ಸಾರಿ ಆಪೋಸಿಟ್ ಇರೋದ್ರಿಂದ ಸ್ವಲ್ಪ ಗ್ರೇ ಹಾಗೂ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ಬಂದಿರೋದ್ರಿಂದ ಸಾರಿಯ ಡಿಸೈನನ್ನು ಇದಕ್ಕೆ ಹಾಕಿದ್ದಾರೆ. ಸ್ವಲ್ಪ ಕ್ರೀಮಲ್ಲಿ ಬಂದಂತಹ ಹಾಗೂ ಯೆಲ್ಲೋ ಗ್ರೇಯಲ್ಲಿ ಬಂದಂಥ ಡಿಸೈನ್ ಕೂಡ ಮಿಕ್ಸ್ ಮಾಡಿ ಯು ಆಕಾರಕ್ಕೆ ಪೈಪಿಂಗ್ ಕೊಟ್ಟಿದ್ದಾರೆ. ಯು ಆಕಾರ ಪೈಪಿಂಗಲ್ಲಿ ಯು ಆಕಾರ ಡಿಸೈನ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಯೆಲ್ಲೋ ಕಲರಲ್ಲಿ ಡಿಸೈನ್ ಲೀಫ್ ಡಿಸೈನಲ್ಲಿ ಮಾಡಿದ್ದಾರೆ. ಅಲ್ಲಿ ಕೈಗೆ ಕೂಡ ಸ್ಲೀವ್ ಕೂಡ ಇದೇ ಡಿಸೈನನ್ನು ಮಾಡಿದ್ದಾರೆ. ನೋಡ್ಕೊಳ್ಳಿ, ಅಲ್ಲಿ ಡಾಟ್ ಕೂಡ ಇದರದ್ದೇ ಕೊಟ್ಟಿದ್ದಾರೆ. ಕ್ರೀಮಲ್ಲಿ ಡಾಟ್ ಕೊಟ್ಟಿದ್ದಾರೆ. ಸ್ವಲ್ಪ ಗ್ರೇ ಮಿಕ್ಸ್ ಮಾಡಿದ್ದಾರೆ. ಸಾರಿ ಕೂಡ ಆಪೋಸಿಟ್ ಕಲರ್ ಇರುವುದರಿಂದ ಸಾರಿಯಿಂದ ಮಿಕ್ಸ್ ಮಾಡಿ ಅದೇ ಎಂಬ್ರಾಯ್ಡರಿ ನೂಲು ಇದಕ್ಕೆ ಹಾಕಿದ್ದಾರೆ. ಸ್ವಲ್ಪ ನೂಲು ಕೂಡ ಎಂಬ್ರಾಯ್ಡರಿ ನೂಲಿಂದ ಬಂದಂಥ ಥ್ರೆಡ್ ಕೂಡ ನೋಡ್ಕೊಳ್ಳಿ. ಇದು ಯು ಆಕಾರಕ್ಕೆ ಕೊಟ್ಟಂತಹ
ಎಂಬ್ರಾಯ್ಡರಿ ಡಿಸೈನ್ ಕೂಡ ಅದೇ ಕಲರಲ್ಲಿ ಬಂದಂಥ ಬ್ಲೌಸ್ ಪೀಸು ಸಾರಿ ಮಿಕ್ಸ್ ಆಗಿ ಈ ಪಿಂಕ್ ಬ್ಲೌಸ್ ಬಂದಿದೆ. ಇದೊಂದು ಮೆರೂನ್ ಕಲರ್ ಬ್ಲೌಸ್ ಪೀಸ್. ಇದು ಆಪೋಸಿಟ್ ಪಿಂಕ್ ಹಾಗೂ ವೈಟ್ ಕ್ರೀಮಲ್ಲಿ ಬಂದಂತಹ ಸಾರಿ. ಈ ಸಾರಿ ಕಾಂಬಿನೇಷನಲ್ಲಿ ಬ್ಯೂಟಿಫುಲ್ಲಾಗಿ ಅದರ ಫಲ್ಲು ಕೂಡ ಪಿಂಕಲ್ಲಿ ಬಂದಿರುವುದರಿಂದ ನೋಡ್ಕೊಳ್ಳಿ. ಸಾಲ್ ಯಾವ ಲೇಸಲ್ಲಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಡಾಟ್ ಕೊಟ್ಟಿದ್ದಾರೆ. ಯು ಆಕಾರಕ್ಕೆ ಡಾಟ್ ಕೂಡ ಕೊಟ್ಟಿದ್ದಾರೆ. ಫ್ಲವರ್ಸ್ ಆ್ಯಂಡ್ ಲೀಫ್ ಇದರ ಡಿಸೈನಲ್ಲಿ ಯು ಆಕಾರಕ್ಕೆ ಮಾಡಿದ್ದಾರೆ. ಇದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಈ ಮೆರೂನಲ್ಲಿ ಸ್ವಲ್ಪ ಬಂದಿದೆ, ಬ್ಲೌಸ್ ಪೀಸ್ ಮೆರೂನಲ್ಲಿ ಬಂದಿದೆ. ಸಾರಿ 2 ಕಲರ್ ಕೂಡ ಮಿಕ್ಸ್ ಆಗಿದೆ. ಪಿಂಕ್ ಹಾಗೂ ವೈಟ್ 2 ಕಲರಲ್ಲೂ ಕೂಡ ಕಾಂಬಿನೇಷನ್ ಬಂದಿದೆ. ಇದು ಸ್ಟಿಚ್ ಮಾಡಿದಾಗ ಯು ಆಕಾರಕ್ಕೆ ಬಂದು ಸ್ಟಿಚ್ ಮಾಡಿದಾಗ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಸ್ಲೀವ್ ಕೂಡ ಇದೇ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಇದೊಂದು ಒಂದು ಕ್ರೀಮ್ ಯೆಲ್ಲೋ ಕಲರಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ಅದರ ಸಾರಿ ಕೂಡ ಗ್ರೀನಲ್ಲಿ ಬಂದಿರೋದ್ರಿಂದ ಮಿಕ್ಸ್ ಮಾಡಿದ್ದಾರೆ. ಗ್ರೀನ್ ಹಾಗೂ ಗ್ರೇ ವೈಟ್ ಇಲ್ಲಿ ಬಂದಿದೆ, ಮಿಕ್ಸ್ 2 ಕೂಡ ಇಲ್ಲಿ ಕಾಂಬಿನೇಷನ್ ಮಾಡಿದ್ದಾರೆ. ಇದೊಂದು ಪಿಕಾಕ್ ಡಿಸೈನಲ್ಲಿ ಮಾಡಿದ್ದಾರೆ. ಸಾರಿಯಲ್ಲಿ ಕೂಡ ಸ್ವಲ್ಪ ಪಿಕಾಕ್ ಥರ ಡಿಸೈನ್ ಇರುವುದರಿಂದ ಅದರಿಂದವೇ ಆಯ್ಕೆ ಮಾಡಿ ಬ್ಲೌಸ್ ಡಿಸೈನ್ ಕೊಟ್ಟಿದ್ದಾರೆ. ಅದರ ಆಪೋಸಿಟ್ ಕಲರಲ್ಲಿ ನೋಡ್ಕೊಳ್ಳಿ, ಗ್ರೀನ್ ಹಾಗೂ ಬ್ಲೌಸ್ ಪೀಸ್ ಆಪೋಸಿಟ್ ಕಲರ್ ಆಗಿದ್ದರಿಂದ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಸಾರಿಯ ಡಿಸೈನನ್ನು ಸ್ವಲ್ಪ ಬ್ಲೌಸ್ ಪೀಸ್ಗೆ ಮಿಕ್ಸ್ ಮಾಡಿ ಪಿಕಾಕ್ ಡಿಸೈನ್ ಸಾರಿ ಇರುವುದರಿಂದ ಅದೇ ಡಿಸೈನನ್ನು ಕೊಟ್ಟಿದ್ದಾರೆ. ಇದೊಂದು ನೋಡ್ಕೊಳ್ಳಿ, ಮೆಹಂದಿ ಯೆಲ್ಲೋ ಕಲರಲ್ಲಿ ಬಂದಿದೆ, ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಇದು ಕೂಡ ಸಾರಿ ಆಪೋಸಿಟ್ ಕಲರ್. ಇದೊಂದು ಫುಲ್ ಪಿಕಾಕ್ ಡಿಸೈನೇ ಕೊಟ್ಟಿದ್ದಾರೆ. ಅದೇ ನೋಡ್ಕೊಳ್ಳಿ, ಪಿಕಾಕ್ ಕಲರಲ್ಲಿ ಕೊಟ್ಟಂತಹ ಬ್ಯೂಟಿಫುಲ್ಲಾಗಿ ಪಿಕಾಕ್ ಬ್ಲೂ ಕಲರಲ್ಲಿ ಡಿಸೈನ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಲೇಸ್ ಕೂಡ ಪೈಪಿಂಗ್ ಕೂಡ ಬ್ಲೂ ಅಲ್ಲಿ ಕೊಟ್ಟು ಲೈಟ್ ಗ್ರೀನ್ ನೋಡ್ಕೊಳ್ಳಿ ಯಾವುದಂತ ಮೆಹಂದಿ ಅಜೆಂಡಾ ಕಲರಲ್ಲಿ ಕೊಟ್ಟಿದ್ದಾರೆ. ಯು ಆಕಾರಕ್ಕೆ ಕೊಟ್ಟು ಅಲ್ಲಿ ಹಾರ್ಟ್ ಶೇಪಿಗೆ ತಗೊಂಡು ಬಂದಿದ್ದಾರೆ. 2 ಡಿಸೈನಲ್ಲಿ ಅಲ್ಲಿ ಬಂದಿದ್ದೀವಿ, ಅದನ್ನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ನೋಡ್ಕೊಳ್ಳಿ ಯಾವ ಡಿಸೈನಲ್ಲಿ ಬಂದಿದೆ ಅಂತ. ಯು ಆಕಾರದಲ್ಲಿ ಬಂದಿದೆ. ಈ ಬ್ಲೌಸ್ ಕೂಡ ಯು ಆಕಾರಕ್ಕೆ ಡಿಸೈನ್ ಮಾಡಿದ್ದಾರೆ. ಇದರ ಗೋಲ್ಡನ್ ಮಿಕ್ಸ್ ಮಾಡಿದ್ದಾರೆ, ವೈಟ್ ಹಾಗೂ ಗೋಲ್ಡನ್ನಲ್ಲಿ ಮಿಕ್ಸ್ ಮಾಡಿದಂಥ ಡಿಸೈನ್ ಕೂಡ ಬ್ಲೂ ಕಲರಲ್ಲಿ ಬಂದಿದೆ. ಇದರ ಸಾರಿ ಆಪೋಸಿಟ್ ಕಲರ್ ಇರುವುದರಿಂದ ಬ್ಯಾಕ್ ಡಿಸೈನಲ್ಲಿ ಪಲ್ಲು ಕಲರ್ ಕೂಡ ಯೆಲ್ಲೋ ಹಾಗೂ ವೈಟ್ ಮಿಕ್ಸ್ ಆಗಿರುವುದರಿಂದ ಡಿಸೈನ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ತುಂಬ ಡಿಸೈನ್ ಏನು ಕೊಡಲಿಲ್ಲ, ಆದರೂ ಕೊಟ್ಟಂಥ ಎಂಬ್ರಾಯ್ಡರಿ ಡಿಸೈನ್ ಬ್ಯೂಟಿಫುಲ್ಲಾಗಿ ಇದೆ. ಸಾರಿ ಕೂಡ ಇದೇ ಕಲರಲ್ಲಿ ಬಂದಿರೋದ್ರಿಂದ ಅದೇ ಮ್ಯಾಚಿಂಗ್ ಮಾಡಿ ಎಂಬ್ರಾಯ್ಡರಿ ಡಿಸೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು. ಇದರಲ್ಲಿ ಡಿಸೈನ್ ಸಾರಿ ಪಲ್ಲು ಕೂಡ ಸ್ವಲ್ಪ ಡಿಸೈನ್ ವರ್ಕ್